ಹಾಯ್. KCET ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಎಂಟ್ರಿಗೋಸ್ಕರ ಫೀಸ್ ಅನ್ನ ಪೇ ಮಾಡಬೇಕು ₹750. ಸೊ ಅದನ್ನ ಯಾವ ರೀತಿ ಪೇ ಮಾಡೋದು, ಹಾಗೆ ಕೆಲವು ಕ್ವಶನ್ಸ್ ಕೂಡ ಕೇಳಿದ್ರಿ. ಎಲ್ಲ ರೌಂಡ್ಗೂ ಕೂಡ ಸೆಪರೇಟ್ ಆಗಿ ಪೇ ಮಾಡೋದಿರತ್ತಾ, ಈ ರೀತಿ ಎಲ್ಲ ಎಲ್ಲ ಕ್ವಶನ್ಗೂ ಕೂಡ ಈಗ ಆನ್ಸರ್ನ ಹೇಳ್ತಾ ಇದ್ದೀನಿ. ಮೊದಲದಾಗಿ ಈಗ ಆಪ್ಷನ್ ಎಂಟ್ರಿಗೋಸ್ಕರ ನೀವು ಲಾಗಿನ್ ಆದ ನಂತರ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಮೆಸೇಜ್ ಬರುತ್ತೆ ಸ್ಕ್ರೀನ್ ಮೇಲೆ, ನೀವು ₹750 ಫೀಸ್ ಅನ್ನ ಪೇ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂತ. ಆ ಫೀಸ್ ಅನ್ನ ಪೇ ಮಾಡಿದ್ರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ವಿಂಡೋ ಓಪನ್ ಆಗುತ್ತೆ, ಸರಿನಾ? ಸೊ ಆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಹಲವಾರು ಆಪ್ಷನ್ಸ್ ಇದಾವೆ. ನೀವು UPI ID ಅದನ್ನು ಯೂಸ್ ಮಾಡಿ ಕೂಡ ಪೇ ಮಾಡಬಹುದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಫೀಸ್ ಅನ್ನ ಪೇ ಮಾಡೋದಕ್ಕೆ ಆಗತ್ತೆ. ಅದರ ನಂತರ ಈಗ QR ಕೋಡ್ ಅನ್ನು ಕೂಡ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಬರೋ ರೀತಿ ಮಾಡಿ ಅದರ ಮೂಲಕ ಕೂಡ ಫೀಸ್ ಅನ್ನ ಪೇ ಮಾಡಬಹುದು. ಈ ರೀತಿ ಫೀಸ್ ಅನ್ನ ಪೇ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೊಂದು ವಿಷಯ, ಕೆಲವರು ವಿದ್ಯಾರ್ಥಿಗಳು ನಾನು ಫೀಸ್ ಅನ್ನ ಪೇ ಮಾಡಿದೀನಿ ಬಟ್ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಸ್ಕ್ರೀನ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಮೊದಲದಾಗಿ ಇಷ್ಟು ಬೇಗ ಮಾಡೋದು ಅಲ್ಲಾಗಿತ್ತು. ನಾಳೆ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಆಪ್ಷನ್ ಎಂಟ್ರಿಗೋಸ್ಕರ ನಾಳೆ ಈ ಸ್ಟೆಪ್ಸ್ ಅನ್ನ ಫೀಸ್ ಅನ್ನ ಪೇ ಮಾಡೋದು ಎಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಒಳ್ಳೇದಿತ್ತು. ಬಟ್ ಇರ್ಲಿ, ನೀವು ಆಲ್ರೆಡಿ ಫೀಸ್ ಅನ್ನ ಪೇ ಮಾಡಿದ್ರೆ ಸ್ವಲ್ಪ ವೇಟ್ ಮಾಡಿ, ಓಕೆನಾ? ಈಗ ಫೀಸ್ ಅನ್ನ ಪೇ ಮಾಡಿದ್ರೆ ರಿಫ್ಲೆಕ್ಟ್ ಆಗ್ತಾ ಅಂತಂದ್ರೆ ಮತ್ತೆ ಮತ್ತೆ ಪೇ ಮಾಡೋದಕ್ಕೆ ಹೋಗ್ಬೇಡಿ. ವೇಟ್ ಮಾಡಿ, ನಾಳೆ ಮಧ್ಯಾಹ್ನ ಅವರು ಸಂಜೆ ಚೆಕ್ ಮಾಡಿ ಕರೆಕ್ಟ್ ಆಗಿರ. ಬಟ್ ಮತ್ತೆ ಮತ್ತೆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಹೋಗ್ಬೇಡಿ. ಅದ್ರ ನಂತರ ಈಗ ಫೀಸ್ ಏನಿದೆ ಅದು ಮತ್ತೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆಲ್ಲ ಬೇರೆ ಬೇರೆ ಪೇ ಮಾಡೋದಿರುತ್ತೆ ಅಂತ ಕೇಳಿದ್ರೆ ಆ ರೀತಿ ಏನಿಲ್ಲ. ನೀವೀಗ ಏನು ಆಪ್ಷನ್ ಎಂಟ್ರಿಗೋಸ್ಕರ ಫೀಸ್ ಅನ್ನ ಪೇ ಮಾಡಿರ್ತೀರ, ಅದೇ ಫೀಸ್ ಟೋಟಲ್ ಕೌನ್ಸಿಲಿಂಗ್ ಕನ್ಸಿಡರ್ ಆಗುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಹಾಗೆ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಇದಕ್ಕೆ ಕನ್ಸಿಡರ್ ಆಗುತ್ತೆ, ಸರಿನಾ? ಮತ್ತೆ ಸೆಪರೇಟ್ ಫೀಸ್ ಮಾಡಬೇಕು ಅಂತ, ಫೀಸ್ ಅನ್ನ ಪೇ ಮಾಡಬೇಕು ಅಂತ ಇರಲ್ಲ. ಕ್ಲಿಯರ್ ಆಯ್ತಾ? ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಸಿಗೋಣ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.